ಸಿನಿಮಾದ ಸಂಗೀತ ನಿರ್ದೇಶಕ ಮಯೂರ್ ಅಂಬೇಕಲ್ಲು ಈಗ ನಿರ್ದೇಶಕರಾಗಿದ್ದಾರೆ. ಇವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಭಾವತೀರಯಾನ ಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿದ್ದು ಸಿನಿಪ್ರಿಯರ ಮನಸ್ಸು ಗೆದ್ದಿದೆ. ಮಯೂರ್ ಅಂಬೇಕಲ್ಲು ಮತ್ತು ನಟ ತೇಜಸ್ ಕಿರಣ್ ಅವರು ಜಂಟಿಯಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದು, ಸಿನಿಮಾದಲ್ಲಿ ಹಿರಿಯ ನಟರಾದ ರಮೇಶ್ ಭಟ್ ಮತ್ತು ವಿದ್ಯಾಮೂರ್ತಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಶಿವಮೊಗ್ಗದ ಭಾರತ್ ಸಿನಿಮಾಸ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ ಸಿನಿಪ್ರಿಯರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ತುಂಬಾ ಚೆನ್ನಾಗಿದೆ, ತುಂಬಾ ಫೀಲ್ ಆಗುತ್ತೆ. ಈಗಿನ ಜನರೇಷನ್ ಅಲ್ಲಿ ಈ ತರ ಸಿನಿಮಾಗಳು ಬೇಕು. ಆದಷ್ಟು ಬೇಗ ಸಿನಿಮಾ ಥಿಯೇಟರ್ ಬಂದು ನೋಡಿ. ಯಾವುದೇ ಕಾರಣಕ್ಕೂ ಅದು OTT ಆಗಿರ್ಲಿ, ಇನ್ನೊಂದು ಆಗಿರ್ಲಿ, ರಿಲೀಸ್ ಆಗ್ಲಿ ಅಂತ ಕಾಯ್ಬಿಡಿ. ಸಿನಿಮಾ ನೋಡಿ. ಮ್ಯೂಸಿಕ್ ಅಂತ ಅದ್ಭುತ, ತುಂಬಾ ಒಳ್ಳೆ ಫಿಲಮ್. ಕತೆ ಹಂದರ ಎಲ್ಲ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಫಿಲಮ್. ನನ್ನ ಲೈಫಲ್ಲಿ ಫಸ್ಟ್ ಈ ತರ ಫಿಲಮ್ ನೋಡ್ತಾ ಇರೋದು. ಸ್ಟೋರಿ 60 years ಎಬೋ ಫಸ್ಟ್ ಫಿಲಮ್. ಫಿಲ್ಮ್ ತುಂಬಾ ಚೆನ್ನಾಗಿತ್ತು. ಟಾಕೀಸಲ್ಲಿ ಮಾತ್ರ ಜನ ಕಮ್ಮಿ, ಅದೊಂದು ಬೇಜಾರಿನ ಸಂಗತಿ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಅವರು ಚಲನಚಿತ್ರ ತೆಗೆದಾಗ ಅದಕ್ಕೆ ಸಲ್ಲಬೇಕಾಗಿದ್ದ ನ್ಯಾಯ ಸಲ್ಲಬೇಕು. ಮತ್ತು ಪ್ರತಿ ಫ್ರೇಮು ಕೂಡ ಮಲೆನಾಡಿನ ಸೀನು ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಆಮೇಲೆ ಸಂಗೀತ ತುಂಬ ಚೆನ್ನಾಗಿದೆ. ಸಂಗೀತ ತುಂಬ ಚೆನ್ನಾಗಿದೆ. ಯಾಕಂದರೆ ಇವ್ರ ಮಗನೂ ಒಬ್ಬ ನಿರ್ದೇಶಕ ಅರ್ಜುನ್ ಕುಮಾರ್ ಅಂತ. ಅವ್ರಿಗೆ ಗೊತ್ತಾಗತ್ತೆ ಅವೇನಲ್ಲಿ ನೋಡ್ತಾರೆ ಅವರು. ಪ್ರತಿ ಫ್ರೇಮು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಮತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಕಿರಿತೆರೆಯ ನಟರು ಇದ್ದಾರೆ ಅದರಲ್ಲಿ. ತುಂಬ ಅದ್ಭುತವಾದ ನಟನೆ. ತುಂಬ ಅಪರೂಪಕ್ಕೊಂದು ಭಾವನಾತ್ಮಕವಾದ ಚಿತ್ರ ನೋಡಿ ನಮ್ಮ ಕಣ್ಣು ಒದ್ದೆ ಆಗಿದೆ. ಈ ಥರದೊಂದು ಚಿತ್ರ ಬೇಕು. ಕಿರಿಯ ಎಲ್ಲ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು.